ಸೂತ್ರ ಬಿಡ್ತಾರೆ ಅಣ್ಣ. ಸೂತ್ರದ ಮೇಲೆ ಅಳಿಲು ಅಳಿಲು ಹೋಗ್ ಗಂಟಣ ಸ್ಪರ್ಶ ಮಾಡಲ್ಲ. ಓ ಅಳಿಲು ಹೋಗುತ್ತಾ? ಅಳಿಲು ಹೋಗುತ್ತೆ ಆ ತುದಿ ಗಂಟನು ಅಳಿಲು ಹೋಗುತ್ತೆ ಮೇಲ್ಗಡೆ. ಇವತ್ತು ನಾನಿದ್ದೀನಿ ಆಲಕೆರೆ ಗ್ರಾಮ, ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಗ್ನಿಕುಂಡ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೀತದೆ. 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ತುಂಬ ಅದ್ಭುತವಾಗಿ ನಡೆಯುತ್ತಂತೆ. ತುಂಬ ಎಲ್ಲನ ನೀಟಾಗಿ ಅಚ್ಚುಕಟ್ಟಾಗಿ ಕೊಂಡ ಆಯುವಂಥ ಮನೆತನದವರೇ ವಿವರಣೆ ಪೂರ್ತಿ ಹೇಳಿದ್ದಾರೆ. ನಾನು ಹಾಗೂ ನಮ್ಮ ರವಿ ಬ್ರದರು ಅವ್ರಿಗೆ ಯಾಕೆ ಓದೋ ಅಂತಂದರೆ ಅವ್ರು ಹೇಳಿದರು 5ನೇ ತಾರೀಕು ಮೇಲೆ ಬಂದರೆ ನೀವು 2 ಕಿಲೋಮೀಟ್ರ್ ಹಿಂದೆನೇ ಗಾಡಿ ಹಾಕಿ ಬರಬೇಕಾಗುತ್ತೆ. 2 ಕಿಲೋಮೀಟ್ರ್ ಹಿಂದೆ ಗಾಡಿ ಹಾಕಿ ಬರಬೇಕಾಗುತ್ತೆ, ಬರೋಕ್ಕಾಗಲ್ಲ. ಅದಕ್ಕೆ ಮೊದಲೇ ಬಂದು ನಮ್ಮ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋನ ಮಾಡಿ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಬರಲಿ ಅಂತ ಅಂದ್ಬಿಟ್ರು. ಈಗ ಏನು ನೋಡ್ತೀರೋ ಇದೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದೇಗುಲದ ವಿಗ್ರಹ ನೀವು ಈಗ ನೋಡ್ತಾ ಇರುವಂಥದ್ದು. ಇದರದ್ದು ಪೂರ್ತಿ ಇತಿಹಾಸನ ಗ್ರಾಮಸ್ಥರೇ, ಆ ಊರಿನ ಗ್ರಾಮಸ್ಥರು ಮತ್ತು ಆ ಪೂಜಾರಪ್ಪರು ಪೂರ್ತಿ ವಿವರವಾಗಿ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಅದು ಅಲ್ಲದೆ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿದು ಸೌದೆಗಳು ಏನು ಇದಾವೋ, ಕೊಂಡ ಸೌದೆಗಳು, ಆ ಸೌದೆನ ನೋಡೋಕ್ಕೆ ತುಂಬ ಗ್ರಾಮಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಕೆರಗೋಡು ಹೋಬಳಿ, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಆಲ್ಕೆರೆ ಗ್ರಾಮದಲ್ಲಿ ನಡೀತಾ ಇರುವಂತ ಒಂದು ಕೊಂಡಬಂಡಿ ಹಬ್ಬ. ಅದರ ಇತಿಹಾಸನ ಸ್ವಲ್ಪ ಅಪ್ಪಾಜಿ ಹತ್ರ ಕೇಳಮ್ಮ. ಹೇಳಿ, ಇದು ಎಷ್ಟು ವರ್ಷದಿಂದ ಮಾಡಿದ್ದು ಕೊಂಡಬಂಡಿನ? ಇಂಡಿಯಾ ಇರೋದು ಗೊತ್ತಿಲ್ಲ. 67 ಅಲ್ಲ 2001ರಲ್ಲಿ ನಡೆದಿತ್ತು ಅಂತ ಆಗಿತ್ತು ಅಲ್ಲ. ಅದಾಗಿ 67ರಲ್ಲಿ, 1967ರಲ್ಲಿ, 82ರಲ್ಲಿ, 2001ರಲ್ಲಿ, ಈಗ 2025ಕ್ಕೆ 2001ರಲ್ಲಿ ಲಾಸ್ಟ್ ಟೈಮ್ ಆಗಿತ್ತು. 2001ರಲ್ಲಿ ಎಷ್ಟಡಿ? 2019ರಲ್ಲಿ ಕಡ್ದು ಇದಾಗಿತ್ತಲ್ಲ, ಕರೋನಾ ಬಂದು 20ರಲ್ಲಿ ಆಗಬೇಕಾಗಿತ್ತು, ನಿಂತಾಯ್ತು. ಈಗ 2025ಕ್ಕೆ ಆಯ್ತಾ. ಈ ಸೌದೆ ಎಲ್ಲನೇ ಯಾವ ಗ್ರಾಮದವರು ತರೋದು? ನಮ್ಮ ಎಲ್ಲದೇ ಕಡಿದು, ನಿಮ್ಮ ಎಲ್ಲೆಲ್ಲಿ ಕಲಿಯೋದು. ಎಲ್ಲೆ ಅಂತಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ. ಎಲ್ಲೆ ಅಂತಂದ್ರೆ ಈ ಗ್ರಾಮ ಏನಿರುತ್ತೋ ಗದ್ದೆಗಳು, ಅದನ್ನ ಎಲ್ಲೆ ಅಂತ ಕರೀತಾರೆ. ಈಗ ಮರಗಳು ಬಂದು ಈ ಗ್ರಾಮದವರೇ ಏರೋದು ಬೇರೆ ಊರು, ಕೀಲಾರ್ದವರು. 2 ಊರಿಗೂ ಸಂಬಂಧಪಟ್ಟದ್ದು. ಅವ್ರು ಬಂಡಿ ಕಟ್ಟೋದು ಅವರು ಬಂಡಿ ದನಗಳು ಅವ್ರು ಹಿಡ್ಕೊ ಬರೋದು. ದನಗಳು ಕೀಲಾರ ಗ್ರಾಮದವು, ಬಂಡಿ ಇವ್ರು ಗಾಡಿ ನಿಮ್ಮ ಗ್ರಾಮದವು. ಹತ್ತೂರು ಅವ್ರಿಗೆ, ನಮ್ಮೂರವ್ರಿಗೆ, ಗ್ರಾಮದವ್ರಿಗೆ. ಹೌದಾ? ಎಷ್ಟು ಬಂಡಿ? ಕೊಂಡ ಬಂಡಿ 4 ಯಾರು ಓಡಿಸೋದು ಅದನ್ನ? ಊರವರಿಗೆ. ಅದಕ್ಕಿಂತ ಒಂದು ತಲೆಮಾರು ಅಂತ ಇರುತ್ತೆ, ಆ ಮನೆಯವರೇ ಅದನ್ನ 4 ಕೊಳಕ್ ಸೇರ್ಕತ್ತದ. ಅದು ಇದು ಕೊಂಡ, ಇದು 2 ಕೊಳ. ಮೊದ್ಲು ನಮ್ಮ ಮುಂಗೊಂಡ, ನೀವು ಮೊದ್ಲು ಕೊಂಡ ನೀವೇನಾ? ನಮ್ದಿಗೆ 1967ರಲ್ಲಿ ನಮ್ಮ ತಂದೆ, 1982ರಲ್ಲಿ ನಮ್ಮ ತಂದೆ, 2001ರಲ್ಲಿ ನಾನೇ ಆದಿದ್ದನು. ಈಗ 2025ಕ್ಕೂ ನಾನೇ. ನೀವೇ ಮೊದ್ಲು ಕೊಂಡ ಆಮೇಲೆ ಅವರು ಚೇಂಜ್. ಅವರು 2 ತಲೆ ಮಾರದೆ. ಈ ಸತಿ ಅವ್ರಿಗಾದ್ರೆ ಮೊದಲು ಕಾಲ ಕೆಳಗಲ್ ಪಾಲ ಅಂತ ಹೋಯ್ತದ ಅವ್ರಿಗೆ. ಈಗ ಬೇರೆಯವ್ರಿಗೆ ಚೇಂಜ್ ಆಗದೆ. ಒಟ್ಟು ಎಷ್ಟು ಗ್ರಾಮದಲ್ಲಿ ಮನೆಗಳು ಅಂದಾಜು ಏನಿರೋದು ನಿಮ್ಮ ಗ್ರಾಮದಲ್ಲಿ? ಇಲ್ಲಿ 1000 ಮನೆಗಳು. 1000 ಮನೆಗಳು ಜಾಸ್ತಿ. ಟೋಟಲ್ ಎಷ್ಟು ಗ್ರಾಮಕ್ಕೆ ಸೇರುತ್ತೆ ಈ ಕೊಂಡ ಬಂಡಿ? ಇದು ಕೀಲಾರ, ಆಲ್ಕೆರೆ. ಆಲ್ಕೆರೆನೇ ಮುಖ್ಯ. ಎಲ್ಲ ಇಡೀ ಕರ್ನಾಟಕ ಭಕ್ತಾದಿಗಳು ಕರ್ನಾಟಕ ಕಡೆಯಿಂದ ಎಲ್ಲಾ ಗ್ರಾಮದಿಂದ ಬರ್ತಾರೆ. 5, 6, 7, 8, 4 ದಿನ ಇರುತ್ತೆ. ಯಾರೋ ತಪ್ಪದೆ ಬನ್ನಿ. ಇಲ್ಲ ಇನ್ನ ಹೋಗಿ ಅಂತ ನಾಳೆ. ಈ ಕೊಂಡ ಇದಕ್ಕೆ ಎಷ್ಟಡಿ ಆಳ ತೆಗೆಯೋದು? 72 ಅಡಿ ಉದ್ದ. 72 ಅಡಿ. 5 ಅಡಿ ಆಳ. 5 ಅಡಿ ಆಳ. ಅಗಲ? ಅಗಲನು 5 ಅಡಿಗೆ. ಅಗಲ 5 ಅಡಿ, ಉದ್ದ 5 ಅಡಿ. 72 ಅಡಿ. 72 ಅಡಿನ? 72 ಅಡಿ. ಎಲ್ಲಿ ದೇವಸ್ಥಾನ ಮುಂದೆಗಡೆನಾ? ಇಲ್ಲಿ ಅಲ್ಲಿಂದ ಅಲ್ಲಿಂದ ಕಂಬ ಐತಲ್ಲ? 72 ಅಡಿ ಉದ್ದ, 20 ಅಡಿ ಎತ್ತರ. ಬಸವನ ಕೊಂಬ ಇದೆ ನೋಡಿ ಮೇಲೆ. ಸೌದೆ ಓದೋದು ದೇವಸ್ಥಾನ ಮೇಲ್ಗಡೆ. 20 ಅಡಿ ಉದ್ದ ಎತ್ತರ, 72 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಆಳ. ಕೊಂಡ ಅದು ಬೆಂಕಿ ಹಚ್ಚೋದು ಯಾವತ್ತು? ಬೆಂಕಿ ಹಚ್ಚಿದ 6ನೇ ತಾರೀಕು ಸಂಜೆ 5:05ಕ್ಕೆ.
6ನೇ ತಾರೀಕಿಗೆ. 7ನೇ ತಾರೀಕು ಬೆಳಿಗ್ಗೆ 5:05. 7ನೇ ತಾರೀಕಿಗೆ ಅದು ಪೂರ್ತಿ ಒಂದೇ 12 ಅವರು 12 ಅವರ್ಗೆ ಅದೆಲ್ಲ ಕೆಂಡ ಆಗೋಗುತ್ತಾ? ಆಗೋಯ್ತದ ಅವರು ಅನ್ನದಾಸೋಹ ಗ್ರಾಮ ಕಡೆಯಿಂದ ಇರುತ್ತೋ ಇಲ್ಲ ಮನೆ ಭಕ್ತಾದಿಗಳಿಗೆ ಗ್ರಾಮ ಕಡೆಯಿಂದ ಆಯ್ತಾ ಬೇರೆ ಕಡೆ ಮಾಡ್ಸಿರ್ತಾರೆ. ಇಲ್ಲೇನ್ ಕಂಟು ನಾವು ಇವಾಗ ಕಂಬ ನಾಳೆ ಕಂಬ ಇಕ್ಕದ್ಮೇಲೆ ಎಷ್ಟು ದಿನದಿಂದ ನಿಮ್ಮೂರಲ್ಲಿ ಒಂದು ನಾನ್ ವೆಜ್ ಆಗ್ಲಿ ಮತ್ತೆ ಕೆಂಟ ಆಗ್ಲಿ ಆಗ್ತಾ ಇಲ್ಲ? 28 ನಾಳೆಯಿಂದ ಕಮೆನ್ಸ್. ನಾಳೆ 28 ಅಲ್ವಾ, ನಾಳೆಯಿಂದ ಕಂಬ ಇರೋದು. ಕಂಟು ಪಂಟ್ ಏನು ಇಲ್ಲ. ಈಗ ಇದಕ್ ಮೊದ್ಲಿಲ್ವಾ? ಇದಕ್ ಮೊದ್ಲೇನು ಇರ್ಲಿಲ್ಲ, ಏನು ಇರ್ಲಿಲ್ಲ. ಕಂಬ ಇಕ್ಕದ್ಮೇಲೆ ಕೆಲವೊಂದು ಊರುಗಳಲ್ಲಿ ಯಾಕೆಂದ್ರೆ ತಿಂಗಳು 20 ಗಂಟ ಇರುತ್ತೆ. ಕಂಬ ಇರೋದು ನಾಳೆಯಿಂದ. ನಾಳೆಯಿಂದ ಯಾವ ಆಗುತ್ತಿಲ್ಲ. ಋತುಮತಿ ಆಗುವಂತ ಸಂದರ್ಭ ಇರೋರು ಎಲ್ಲರೂ ಹೊರಗಡೆ ಇರಿ, ಸೀರಿಯಸ್ ಇರೋರು ಅಥವಾ ಹೆರಿಗೆ ಟೈಮ್ ಬರೋರು ಹೊರಗಡೆ ಈಗ ಇರಿ ಅಂತ ಟಾಮ್ ಹೊಡೆದ್ಬಿಟ್ಟದ ಇಲ್ಲೇ. ಕಂಟು ಪಂಟೆ ಏನು ಇದ್ರು ನಿಲ್ಸ್ಬಿಡ್ಬೇಕು ಇವತ್ತಿನಿಂದ. ಎಷ್ಟು ದಿನ ಇನ್ನೂ ಟೈಮ್? 6ನೇ ತಾರೀಕು 7ನೇ ತಾರೀಕು ಆದ್ಮೇಲೆ ಆಗೋಯ್ತು. 7ನೇ ತಾರೀಕು ನೈಟ್ ಇಲ್ಲಿ ಗಂಟೆ ಹಾಕ್ತಾರೆ. ಪರ ನಡೀತದಲ್ಲ 8ನೇ ತಾರೀಕು ಬೆಳಿಗ್ಗೆ. ಅದು 7ನೇ ತಾರೀಕು ನೈಟ್ ಇರ್ತದಲ್ಲ ಅವಾಗಿಂದ ಕಂಡು ಹೋಯ್ತು ಅಂತ. ಇನ್ನು ಒಂದು 15 ದಿನ ಏನು ಗಂಟೆ ಹಾಕೋಂಗಿಲ್ಲ ಊರಲ್ಲಿ? 15ನೇ ತಾರೀಕು ಗಂಟೆ ಹಾಕಂಗಿಲ್ಲ. 15ನೇ ತಾರೀಕು ಪಂಡಕ್ಕೆ ಕಂಟು ಹಾಕ್ಬಿಟ್ಟಿರ್ತಾರ. ಪರ ಇಲ್ಲೇ ನಡೆದ್ಬಿಡ್ತದ. ಅಕ್ಕಿನ ಮೊದಲೇ ಪರ ನಡ್ದಾಗ ಕಂಟು ಹಾಕ್ತಿರ್ಬೇಕಲ್ಲ, ಅವಾಗ ಕಂಟು ಹಾಕ್ಬಿಟ್ಟಿರ್ತಾರೆ. ಧನ್ಯವಾದಗಳು. ಎಲ್ಲ ಮಾಹಿತಿನ ಆದಷ್ಟು ನಿಮ್ಮೂರು ಗ್ರಾಮದ ಮಾಹಿತಿನ ತಿಳಿಸ್ಕೊಟ್ಟದಕ್ಕೆ. ಈ ಕೊಂಬು ಯಾವ ಕಡೆ ಬಸ್ವಾ? ಓ ಅಲ್ಲಿ ಆ ಬಸ್ವಾ? ಹಾ, ಈ ಕೊಂಬನ್ ನ್ಯಾರಕೆ ತುದಿ, ಈ ನ್ಯಾರಕೆ ಬಸ್ವಾ ಇಲ್ಲಿ ಇರಿ, ಜೂ ಮಾಡ್ತೀನಿ ಇರಿ, ಅದು ಇಲ್ಲಿ ಕಾಣುತ್ತೆ. ಹಾ ಇಲ್ಲಿ. ಹಾ 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 ಈ ಬಸ್ವಾ. ಹಾ ಆ ಕೊಂಬು ಈ ಕೊಂಬು ಒಂದ್ಸಮ. ಹಾ ಓ ಹಾ 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 ಸೂತ್ರ ಬಿಡ್ತಾರೆ ಅಣ್ಣ. ಹಾ ಸೂತ್ರದ ಮೇಲೆ ಅಳಿಲು ಹಾ ಅಳಿಲು ಹೋಗ್ ಗಂಟಣ ಸ್ಪರ್ಶ ಮಾಡಲ್ಲ. ಓ ಅಳಿಲು ಹೋಗುತ್ತಾ? ಅಳಿಲು ಹೋಗುತ್ತೆ ಆ ತುದಿ ಗಂಟನು ಅಳಿಲು ಹೋಗುತ್ತೆ ಮೇಲ್ಗಡೆ. ಅದೇಂಗೆ ಸೂತ್ರ ಕಟ್ತಾರೆ ಅಣ್ಣ, ಅಳಿಲು ಹೋಯ್ತದ ಅದೇ. ಹಾ ಹೋಗುತ್ತಾ? ಅದೇ ಹೋಗಿ ಆ ಸೂತ್ರ ಚೆನ್ನಾಗಿರುತ್ತೆ ಹಂಗಾರೆ. ಅಳಿಲು ಹೋಗಿದ್ಮೇಲೆ ಕೊಂಡ ಸ್ಪರ್ಶ ಮಾಡೋದು. ಗರುಡ ಬರುದಿಲ್ಲ ಆ ತರ. ನಮ್ಮೂರಲ್ಲಿ ಅಳಿಲು ಹೋಗುತ್ತೆ, ಇಲ್ಲಿಂದ ಅಲ್ಲಿ ಗಂಟ ಹೋಗುತ್ತೆ ಅಳಿಲು. ಆಮೇಲೆ ಸ್ಪರ್ಶ ಮಾಡ್ತಾರೆ. ಓ ಚೆನ್ನಾಗದೆ. ನೋಡ್ತಾ ಇರ್ಬೋದು, ಇದೇ ವೀರಭದ್ರೇಶ್ವರ ದೇವಸ್ಥಾನ. ಹೌದಾ? ಈ ಫಸ್ಟ್ ಯಾರಾದ್ರೂ ಇಂತಾರೆ ಹೋಗ್ಬೇಕು ಅಂತ ಏನಾರ ಆಯ್ತಾ? ಕೆಳಗಡೆ ಅವರು ಕೊಂಡ ಆಯದ್ಮೇಲೆ ಯಾರ ಅರ್ಕೆಗಳು ಇರುತ್ತೆ? ಅವರು ಲಾಸ್ಟ್ ಅಲ್ಲಿ ಅಣ್ಣ, ಎಲ್ಲ ಲಾಸ್ಟ್ ಅಲ್ಲಿ ಅವ್ರ ಹೋದ್ಮೇಲೆ ಇಲ್ಲಿ ದೇವಸ್ಥಾನ ಐತೆ ಮೆರ ದೇವರು ಅಂತ ಸುತ್ತ ಮೆರೀತದೆ ಅಣ್ಣ. ಅವರು ಆದ್ಮೇಲೆ ಅವರು ಮಾಮೂಲಿ ಮೇರೆ ದೇವ್ರು ಎತ್ಕೊಂಡು ಆಯ್ತಾರೆ. ಕನ್ನಂಕಡಿ ಈಗ ಬೇಕಲ್ಲ ಆದಿಲ್ವಾ, ಕನ್ನಂಕಡಿ ತರ ಇರ್ತದ ಆತರ ಓದ್ಕೊಂಡು ಹಿಂಗೊಂಡ ಕಾಸೆ ಕಟ್ಕೊಂಡು ವೀರಗಾಸೆ ಇವರ ಚೆನ್ನಾಗೈತೆ ಎಲ್ಲ ಪದ್ಧತಿಗಳು. ಈ ತರದೊಂದು ಪದ್ಧತಿ ಗುಂಡಿ ಎಲ್ಲ ಓಪನ್ ಮಾಡ್ತಾರೆ. ಇದು ಇಲ್ಲಿ ಬೆಳಗ್ಗೆ 9 ಗಂಟೆ ಅದಕ್ಕೆ ಕಮ್ಮಿ ಇಡ್ತಾರೆ. ಸಾಯಂಕಾಲ 4:15 ಮೇಲೆ ಗುಂಡಿ ತೆಗಿತಾರೆ. ಸೌದೆ ಇಷ್ಟೇನಾ ಇದು? ಇನ್ನು ತರ್ತಾವ್ರೆ ಈಗ ಇನ್ನು ಏರ್ತಾವ್ರೆ ಇಲ್ಲ ಬೇಜಾನ್ ಇದಾವೆ, ಇನ್ನ ಏರ್ತಾವ್ರೆ. ಇನ್ನೂ ಟೈಮ್ ಐತಲ್ಲ, ಇನ್ನೂ ಟೈಮ್ ಐತೆ. ಅದಕ್ಕೆ ಮುಂಚೆನೆ ವಿಡಿಯೋ ಮಾಡ್ತಾ ಇದ್ದೀವಿ, ದಯವಿಟ್ಟು ಮಿಸ್ ಮಾಡದೆ ಯಾರು ಎಲ್ಲರೂ ಬನ್ನಿ. ಹಾಲಕೆರೆ ಮತ್ತೆ ಕೀಲಾರ ಕೊಂಡಾಬಂಡಿ ವಿಶೇಷತೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹೇಳ್ಕೊಟ್ರು. ಧನ್ಯವಾದಗಳು. ಮತ್ತು ಇವು ಮೇಯ್ನ್ ಪೂಜಾರಪ್ಪರು, ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮೇಯ್ನ್ ಪೂಜಾರಪ್ಪರು ಇವರು.